Dear friends, this video is about the question and answer of the lesson Gentleman of Rio N Video. Don Anselmo's appearance and manners were quite unusual. So Don Anselmo ಏನಿದ್ರು ಸೊ ಅವರ ನೋಟ ಸೊ ಮತ್ತು ಹಾವಭಾವ ನಾರ್ಮಲ್ ಅಂತ ಅನಿಸ್ತಿರ್ಲಿಲ್ಲಂತೆ. ಹೌ ವುಡ್ ಯು ಸಪೋರ್ಟ್ ದಿಸ್ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದ ಟೆಕ್ಸ್ಟ್? ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಟೆಕ್ಸ್ಟ್ನ ನೋಡಿ ನೀವು ಇದನ್ನು ಹೇಗೆ ಸಮರ್ಥಿಸ್ತೀರಾ? Don Anselmo was wearing the long, old and faded coat. ಸೊ ಫಸ್ಟ್ ಆಫ್ ಆಲ್ ಅವನು ಒಂಥರ ಓಲ್ಡ್ ಆ್ಯಂಡ್ ಫೇಡೆಡ್ ಕೋಟ್ನ ಹಾಕ್ಕೊಂಡಿದ್ದ. ಓಕೆ, ಸೊ ವಿಚ್ ಈಸ್ ನಾಟ್ ನಾರ್ಮಲ್ ಬಿಕಾಸ್ ಅವನೇನು ಬಡವ ಅಲ್ಲ. ಹಿ ವಾಸ್ ಆಲ್ಸೋ ವೇರಿಂಗ್ ಗ್ಲೌಸ್. ಸೊ ಅವನ ಹತ್ರ ಗ್ಲೌಸ್ ಇತ್ತು, ಆದರೆ ಅದು ಹರಿದೋಗಿತ್ತು. ಹಿ ವಾಸ್ ಕ್ಯಾರಿಂಗ್ ಎ ಕೇನ್ ವಿಚ್ ವಾಸ್ ದ ಸ್ಕೆಲಿಟನ್ ಆಫ್ ಎ ವೋರ್ನ್ ಔಟ್ ಅಂಬ್ರೆಲಾ. ಸೊ ಯಾವುದೋ ಒಂದು ಹಾಳಾಗೋಗಿರೋ ಕೊಡೆದು ಸೊ ಅದನ್ನು ಈ ಊರ್ಗೋಲಾಗಿ ಯೂಸ್ ಮಾಡ್ತಿದ್ದ. ಹಿ ಬೌಡ್ ಟು ಆಲ್ ಆ್ಯಂಡ್ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್ ಸ್ಲೋಲಿ ಆ್ಯಂಡ್ ಕೇರ್ಫುಲಿ. ಒಂಥರ ವಿಚಿತ್ರ ವರ್ತನೆ. ಸೊ ಬಂದು ಎಲ್ಲರಿಗೂ ಅವ್ರು ರಿಮೂವ್ ಮಾಡಿ ಒಂಥರ ಈ ಫಿಲ್ಮಿ ಸ್ಟೈಲಲ್ಲಿ ಗ್ರೀಟ್ ಮಾಡ್ತಾನೆ. ಹಿಸ್ ರಿಮೂವಲ್ ವಾಸ್ ಸಿಮಿಲರ್ ಟು ದಟ್ ಆಫ್ ಚಾರ್ಲಿ ಚಾಪ್ಲಿನ್ ಇನ್ ಎ ಪಿಕ್ಚರ್. ಸೊ ಯಾವುದೋ ಒಂದು ಫಿಲಮಲ್ಲಿ ಚಾರ್ಲಿ ಚಾಪ್ಲಿನ್ ಹಾಗೆ ಮಾಡ್ತಾನಂತೆ. ಸೊ ಅದೇ ರೀತಿ ಮಾಡ್ತಾನೆ ಇವನು. ಇನ್ ದಿಸ್ ವೇ ಹಿಸ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವರ್ ಕ್ವೈಟ್ ಅನ್ಯೂಷುವಲ್. ಸೊ ಈ ರೀತಿಯಾಗಿ ಅವನ ನೋಟ ಮತ್ತು ಹಾವಭಾವ ಎರಡೂ ಸಹ ವಿಚಿತ್ರ ಅಂತ ಅನ್ಸುತ್ತೆ. ಸೊ ಹೂಸ್ ಆರ್ಗ್ಯುಮೆಂಟ್ ಡು ಯು ಅಗ್ರಿ ವಿತ್? ಸೊ ನೀವು ಯಾವ ಆರ್ಗ್ಯುಮೆಂಟ್ನ ಒಪ್ತೀರಾ? ಡಾನ್ ಅನ್ಸೆಲ್ಮೋಸ್ ಆರ್ ದ ಸ್ಟೋರಿ ಟೆಲ್ಲರ್ಸ್? ಸೊ ಸ್ಟೋರಿ ಟೆಲ್ಲರ್ ಲಾಯರ್ ಏನಿದ್ದಾನೆ ಅವಂದ ಅಥವಾ ಡಾನ್ ಅನ್ಸೆಲ್ಮೋದ ಅಂತ? ಐ ಅಗ್ರಿ ವಿತ್ ಡಾನ್ ಅನ್ಸೆಲ್ಮೋಸ್ ಆರ್ಗ್ಯುಮೆಂಟ್ ವೆನ್ ಹಿ ಸೋಲ್ಡ್ ಹಿಸ್ ಪ್ರಾಪರ್ಟಿ. ಸೊ ನಾನು ಡಾನ್ ಅನ್ಸೆಲ್ಮೋದೇ ಒಪ್ತೀನಿ. ಯಾಕೆ ಅಂದರೆ he refused to take more than the amount agreed upon even though offered by the buyer. ಸೊ ಬೈಯರ್ ಹೇಳಿರ್ತಾನೆ ಇನ್ನೂ $1,200 ಎಕ್ಸ್ಟ್ರಾ ಕೊಡ್ತೀನಿ ಅಂತ, ಬಟ್ ಇವ್ನು ಬೇಡ ಅಂತಾನೆ. ಯಾಕೆಂದರೆ ಇವ್ನು ಮಾರೋದು ಅದು ಎಷ್ಟು ಬೇಕೋ ಅಷ್ಟು ಮಾರ್ಕೊಂಡಿದ್ದಾನೆ. ಹಿ ಪ್ಲಾಂಟೆಡ್ ದ ಟ್ರೀಸ್ ಇನ್ ದ ನೇಮ್ ಆಫ್ ಎವರಿ ಬಾರ್ನ್ ಚೈಲ್ಡ್ ಆಫ್ ದ ವಿಲೇಜ್. ಸೊ ಯಾವುದೋ ಒಂದು ಮಗು ಹುಟ್ಟಿದ ತಕ್ಷಣ ಅದ್ರ ಹೆಸರಲ್ಲಿ ಒಂದು ಟ್ರೀ ನೆಡೋ ನೀವು. ಸೊ ಎಮೋಷನಲಿ ಇಟ್ ಬಿಲಾಂಗ್ಸ್ ಟು ದ ಪರ್ಸನ್. ಆ ಚೈಲ್ಡ್ ಏನಿತ್ತು ಅದಕ್ಕೆ ಬಿಲಾಂಗ್ ಆಗುತ್ತೆ ಇದು. ಸೊ ಹಿ ಹ್ಯಾಡ್ ನೋ ರೈಟ್ ಟು ಸೆಲ್ ದೆಮ್ ಥ್ರೂ ದೋ ಇಟ್ ಈಸ್ ಅನ್ಯೂಶುವಲ್. ಸೊ ಇವನಿಗೆ ಅದ್ರ ಮೇಲೆ ಅಧಿಕಾರ ಇಲ್ಲ ಅಂತ ಇವನೇ ಭಾವಿಸಿದ್ದಾನೆ. ಸೊ ಮಕ್ಕಳಿಗೆ ಅದ್ರ ಮೇಲೆ ಅಧಿಕಾರ ಇರೋದು ಅಂತ, ಹಾಗಾಗಿ ಅವನು ಅದನ್ನು ಮಾಡಲಿಲ್ಲ. ಸೊ ಇನ್ ದಟ್ ಸೆನ್ಸ್ ಐ ಅಗ್ರಿ ವಿತ್ ದಿಸ್ ಡಾನ್ ಅನ್ಸೆಲ್ಮೋ. ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ವಿಡಿಯೋ. ಸೊ ಇವನು ಪ್ಯಾಷನೇಟ್ ಅಬೌಟ್ ಆ ಲ್ಯಾಂಡು ಮತ್ತು ಆ ಮಕ್ಕಳುಗಳೇನಿದ್ರು ಆ ರಿಯೋ ಇನ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಪ್ಯಾಷನೇಟ್ ಅಂತ ಹೇಳ್ತಾರೆ. ವಿಚ್ ಡೀಟೇಲ್ಸ್ ಇನ್ ದ ಟೆಕ್ಸ್ಟ್ ಸಪೋರ್ಟ್ ದಿ ಸ್ಟೇಟ್ಮೆಂಟ್? ಸೊ ಹೇಗೆ ಹೇಳ್ತೀರಾ ಅದು? ರೈಟ್ ಟು ದೆಮ್. ಲೆಟ್ಸ್ ಸಿ. ಡಾನ್ ಅನ್ಸೆಲ್ಮೋ ವಾಸ್ ರಿಯಲಿ ಪ್ಯಾಷನೇಟ್ ಅಬೌಟ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ದ ವಿಲೇಜ್. ಸೊ ಅವನು ರಿಯಲಿ ಪ್ಯಾಷನೇಟ್ ಅಂತೆ. ಹೇಗೆ ಅಂದರೆ ಎವರಿ ಒನ್ ಇನ್ ದ ವಿಲೇಜ್ ವರ್ ಹಿಸ್ ರಿಲೇಟಿವ್ಸ್ ಆ್ಯಂಡ್ ದ ಚಿಲ್ಡ್ರನ್ಸ್ ಆರ್ ಹಿಸ್ ನೀಸಸ್, ನೆಫ್ಯೂಸ್ ಆ್ಯಂಡ್ ಗ್ರ್ಯಾಂಡ್ ಚಿಲ್ಡ್ರನ್. ಸೊ ಆ ಊರಲ್ಲಿ ಏನಿದ್ರು ಅವರು ಅವನ ಬಂಧುಗಳು ಅಥವಾ ಅವರ ಅಣ್ಣನ ಮಕ್ಕಳು ಅಥವಾ ತಮ್ಮನ ಮಕ್ಕಳು ಅಥವಾ ಮೊಮ್ಮಕ್ಕಳು. ಸೊ ಇಷ್ಟರಲ್ಲಿ ಒಬ್ಬರೇ ಆಗಿರಬೇಕು. ಸೊ ಹಾಗಾಗಿ ಅವನಿಗೆ ಒಂದು ಭಾವೋದ್ರೇಕತೆ ಇತ್ತು ಅವರೆಲ್ಲರ ಜೊತೆಲೂ. ಎವರಿ ಟೈಮ್ ಎ ಚೈಲ್ಡ್ ವಾಸ್ ಬಾರ್ನ್ ಇನ್ ರಿಯೋ ಎನ್ ವಿಡಿಯೋ ಎ ಟ್ರೀ ವಾಸ್ ಪ್ಲಾಂಟೆಡ್ ಇನ್ ಇಟ್ಸ್ ನೇಮ್. ಸೊ ಇವನಿಗೆ ಪ್ರತಿಯೊಂದು ಮಗು ಹುಟ್ಟಿದಾಗಲೂ ಇವನು ಒಂದು ಟ್ರೀನ ನೆಟ್ಟು ಅವ್ರ ಹೆಸರು ಥರ ಹೇಳ್ಕೊತಾನೆ. ಸೊ ಆ ಥರ ಅಸೋಸಿಯೇಟ್ ಮಾಡ್ತಾನೆ. These actions support his passion about land and the children of the village. So ಹಾಗಾಗಿ ಡಾನ್ ಅನ್ಸೆಲ್ಮೋ was passionate. Don Anselmo's reaction to the offer of more money was not expected. Justify this statement. ಸೊ ಡಾನ್ ಅನ್ಸೆಲ್ಮೋ ಏನು ರಿಯಾಕ್ಟ್ ಮಾಡ್ದ, ಜಾಸ್ತಿ ಕೊಡ್ತೀವಿ ಅಂದರು ದುಡ್ಡು, ಅದು ನಾವು ಯೋಚನೆ ಮಾಡೋಕ್ಕಾಗಲ್ಲ, ನಾರ್ಮಲಾಗಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದನ್ನು. ಜಸ್ಟಿಫೈ ದಿ ಸ್ಟೇಟ್ಮೆಂಟ್ಸ್, ಅದು ನಿಜ ಅಲ್ವಾ ಅಂತ ನಾವು ಜಸ್ಟಿಫೈ ಮಾಡೋದು. See, generally any person who gets more offer than they agreed earlier would have accepted. ಯಾರನ್ನ ತೊಗೊಳ್ಳಿ, ನಿಮಗೆ ಜಾಸ್ತಿ ದುಡ್ಡು ಕೊಡ್ತೀವಿ ಅಂದರೆ 99% ಯಾರೂ ಬೇಡ ಅನ್ನಲ್ಲ. ಆದರೆ ಬಟ್ ಡಾನ್ ಅನ್ಸೆಲ್ಮೋಸ್ ರಿಯಾಕ್ಷನ್ ವಾಸ್ ನಾಟ್ ಅಟ್ ಆಲ್ ಎಕ್ಸ್ಪೆಕ್ಟೆಡ್. ಅವನು ಆ ರೀತಿ ಮಾಡಲಿಲ್ಲ. ದ ಓಲ್ಡ್ ಮ್ಯಾನ್ ಬಿಕೇಮ್ ಆ್ಯಂಗ್ರಿ ಆ್ಯಂಡ್ ಫೆಲ್ಟ್ ಅಫೆಂಡೆಡ್. ಏನು ನೀವೇನು ನಂಗೆ ಜಾಸ್ತಿ ಕೊಡೋದು ಅನ್ನೋ ಥರ ಸಿಟ್ಟು ಬಂತು ಅವನಿಗೆ. ದೋ ಇಟ್ ಈಸ್ ಎ ಫೇರ್ ಆಫರ್, ಆಫ್ಟರ್ ಸರ್ವೇಯಿಂಗ್ ದ ಲ್ಯಾಂಡ್ ಏರಿಯಾ ವಾಸ್ ಡಬಲ್. ಸೊ ಅದೂ ಏನು ಅವರೇನು ಸುಮ್ಮನೆ ಕೊಡ್ತಾ ಇಲ್ಲ, ಅವ್ರಿಗೆ ಗೊತ್ತಾಗಿದೆ ಲ್ಯಾಂಡ್ ಏರಿಯಾ ಡಬ್ಬಲ್ ಇದೆ, ಅದಕ್ಕೆ ಡಬ್ಬಲ್ ಚಾರ್ಜ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಸಿನ್ಸ್ ಹಿ ಅಗ್ರೀಡ್ ಟು ಸೆಲ್ ಹಿಸ್ ಲ್ಯಾಂಡ್ ಫಾರ್ $1,200,
ಈ ಸ್ಟಿಕ್ಡ್ ಆನ್ ಹಿಸ್ ವರ್ಡ್ಸ್. ಅವನು ಹೇಳ್ದ, ಒಂದು ಸತಿ ಮಾತು ಕೊಟ್ಟಿದ್ದೀನಿ, ಮುಗೀತು ಅಷ್ಟೇ ಅಂತ. ಬಟ್ ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಇದನ್ನು ನಾವು ನಾರ್ಮಲ್ಲಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವೈ ಡು ಯು ಥಿಂಕ್ ದ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್? ಸೊ ಈ ಅಮೇರಿಕಾದವರು ಯಾಕೆ ಈ ಡಾನ್ ಅನ್ಸೆಲ್ಮೋ ಲ್ಯಾಂಡನ್ನ ತೊಗೊಳಕ್ಕೆ ಇಷ್ಟಪಟ್ಟರು? ಐ ಥಿಂಕ್ ದ ಲ್ಯಾಂಡ್ ಆ್ಯಂಡ್ ಆರ್ಚರ್ಡ್ ವಾಸ್ ಗುಡ್, ಬ್ಯೂಟಿಫುಲ್ ಆ್ಯಂಡ್ ಫ್ರೂಟ್ಫುಲ್. ಸೊ ಅವ್ರ ಹತ್ರ ಏನಿತ್ತು ಲ್ಯಾಂಡು ಮತ್ತು ತೋಟಗಳು, ಹಣ್ಣಿನ ತೋಟ, ಹೂವಿನ ತೋಟ, ಅವೆಲ್ಲ ಅದು ಚೆನ್ನಾಗಿತ್ತು, ನೋಡೋಕ್ಕೂ ಸುಂದರವಾಗಿತ್ತು, ಆಮೇಲೆ ಫ್ರೂಟ್ ಬೇರಿಂಗ್ ಇತ್ತು. ಎ ಸ್ಟ್ರೀಮ್ ವಾಸ್ ರನ್ನಿಂಗ್ ಥ್ರೂ ದ ಆರ್ಚರ್ಡ್. ಜೊತೆಗೆ ಅದರಲ್ಲಿ ಒಂದು ತೊರೆ ಸಹ ಹರಿದು ಹೋಗ್ತಿತ್ತು. ದ ಲ್ಯಾಂಡ್ ವಾಸ್ ಬಿಗ್, ಸಿಕ್ಕಾಪಟ್ಟೆ ದೊಡ್ಡ ಲ್ಯಾಂಡು. ಸೊ ಅಮೇರಿಕನ್ಸ್ ವಾಂಟೆಡ್ ಟು ಬೈ ಡಾನ್ ಅನ್ಸೆಲ್ಮೋಸ್ ಲ್ಯಾಂಡ್. ಸೊ ಅದು ಬೇಕಾಗಿತ್ತು ಅವ್ರಿಗೆ. ಡಾನ್ ಅನ್ಸೆಲ್ಮೋ ಆ್ಯಂಡ್ ದ ಅಮೇರಿಕನ್ಸ್ ವರ್ ಜನರಸ್ ಇನ್ ದೇರ್ ಓನ್ ವೇಸ್. ಕಾಮೆಂಟ್ ಆನ್ ದಿಸ್. ಸೊ ಡಾನ್ ಅನ್ಸೆಲ್ಮೋನು ಜನರಸ್ಸೇ, ಅಮೇರಿಕನ್ಸು ಜನರಸ್ಸೇ. ಇಬ್ಬರು ಯಾರು ಜಗಳ ಗಂಟ್ರಲ್ಲ, ಗಾಳಿ ಗಂಟ್ರಲ್ಲ. ಸೊ ಇದ್ರ ಬಗ್ಗೆ ನಮ್ಮ ಕಾಮೆಂಟ್ ಏನು ಅಂತ ಕೇಳ್ತಾ ಇದ್ದಾರೆ. ಡಾನ್ ಅನ್ಸೆಲ್ಮೋ ವಾಸ್ ಜನರಸ್ ಆಸ್ ಹಿ ರೆಫ್ಯೂಸ್ ಟು ಅಕ್ಸೆಪ್ಟ್ ಮೋರ್ ಮನಿ ಫಾರ್ ಹಿಸ್ ಪ್ರಾಪರ್ಟಿ. ಸೊ ಅವನಿಗೆ ಡಬ್ಬಲ್ ಕೊಡ್ತೀವಿ ಇದ್ರು ಅವನು ಒಪ್ಕೊಳ್ಳಿಲ್ಲ. ಹಿ ಲವ್ಡ್ ಚಿಲ್ಡ್ರನ್ ಆ್ಯಂಡ್ ಪ್ಲಾಂಟೆಡ್ ಎ ಟ್ರೀ ಫಾರ್ ಎವರಿ ಚೈಲ್ಡ್. ಸೊ ಪ್ರತಿಯೊಂದು ಮಗುವು ಒಂದು ಟ್ರೀನ ಪ್ಲಾಂಟ್ ಮಾಡೋದು. ಅಮೇರಿಕನ್ಸ್ ವರ್ ಆಲ್ಸೋ ಜನರಸ್ as they did not quarrel with the old man, though they had legal right to own the trees. ಸೊ ಅವ್ರಿಗೆ ಅದ್ರ ಮೇಲೆ ಲೀಗಲ್ ರೈಟ್ ಇದ್ರೂ ಅವ್ರು ಹಾಗೆ ಮಾಡಲಿಲ್ಲ. ಅದ್ರ ಬದಲು ಒಂದೊಂದೇ ಮಕ್ಕಳನ್ನ ಕನ್ವಿನ್ಸ್ ಮಾಡಿ 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 ಅವರನ್ನು ತೊಗೊಂಡ್ರು. ಸೊ ಅದನ್ನು ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡೋರು. ಸೊ ಇನ್ ದಟ್ ವೇ ದೇ ಆರ್ ಆಲ್ಸೋ ರಿಯಲಿ ವೆರಿ ಜನರಸ್. ಅಟ್ ಲಾಸ್ಟ್ ಕೊನೆಗೆ ದ ಪ್ರಾಬ್ಲಮ್ ಆಫ್ ಓನರ್ಶಿಪ್ ವಾಸ್ ರಿಸಾಲ್ವ್. ಸೊ ಯಾರು ಓನರ್ ಅದಕ್ಕೆ ಅನ್ನೋದು ರಿಸಾಲ್ವ್ ಆಯಿತು. ಬಟ್ ಇಟ್ ಟುಕ್ ಎ ಲಾಂಗ್ ಟೈಮ್. ಸ್ವಲ್ಪ ಜಾಸ್ತಿನೇ ಟೈಮ್ ತಗೋತು ಅಂದ್ಕೊಂಡಿದ್ದಕ್ಕಿಂತ. ವಾಟ್ ಮೈಟ್ ಬಿ ದ ರೀಸನ್ ಫಾರ್ ಇಟ್? ಏನಿರ್ಬೋದು ಕಾರಣ? ರೈಟ್ ಎ ಪ್ಯಾರಾಗ್ರಾಫ್ ಆನ್ ಇಟ್. ಸೊ ಒಂದು ಪ್ಯಾರಾ ಬರೀರಿ ಅಂತ ಹೇಳಿದ್ದಾರೆ. ದ ಸ್ಟೋರಿ ಟೆಲ್ಲರ್ ಆರ್ ಅಮೇರಿಕನ್ಸ್ ಕನ್ವಿನ್ಸ್ಡ್ ದ ಟ್ರೀ ಓನರ್ಸ್ ಇಂಡಿವಿಜುವಲಿ. ಸೊ ಇವ್ರು ಏನು ಮಾಡಿದ್ರು, ಸ್ಟೋರಿ ಟೆಲ್ಲರ್ ಲಾಯರು ಮತ್ತು ಅಮೇರಿಕನ್ಸು ಅವರೆಲ್ಲ ಸೇರಿಕೊಂಡು ಹುಡುಗರು ಏನಿದ್ರು ಅವ್ರ ಟ್ರೀ ಓನರ್ಸು ಅವರೊಬ್ಬೊಬ್ಬರನ್ನೇ ಕರೆದು ಅವರವ್ರ ಮನನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದ ಡಿಸೆಂಡೆಂಟ್ಸ್ ಹ್ಯಾವ್ ಅಗ್ರೀಡ್ ಟು ಸೆಲ್ ದೇರ್ ಟ್ರೀಸ್ ಟು ದೆಮ್. ಸೊ ಅವರು ಸಹ ಏನು ಗಾಳಿ ಗಂಟ್ಲು ಮಾಡಲಿಲ್ಲ, ಇಲ್ಲ ನಾನು ಕೊಡಲ್ಲ ಅನ್ನೋದು ಆ ಥರ ಏನೂ ಮಾಡಲಿಲ್ಲ. ಸೊ ದುಡ್ಡು ಇಸ್ಕೊಂಡ್ರು, ಬಿಡ್ತಾ ಇದ್ರು. ಇಟ್ ವಾಸ್ ಎ ಲಾಂಗ್ ಪ್ರೊಸೀಜರ್ ಟು ಕನ್ವಿನ್ಸ್ ಎವರಿ ಒನ್. ಸೊ ಒಬ್ಬರೇ ಮಾಡಬೇಕಲ್ಲ. ಸೊ ಇಟ್ ಟುಕ್ ಟೈಮ್, ಬಟ್ ಇಟ್ ಹ್ಯಾಪನ್. ಅಟ್ ಲಾಸ್ಟ್ ದೇ ಹ್ಯಾವ್ ಅಗ್ರೀಡ್ ಆ್ಯಂಡ್ ಸೋಲ್ಡ್ ದ ಟ್ರೀಸ್ ಟು ಅಮೇರಿಕನ್ಸ್. ಸೊ ಕೊನೆಗೆ ಎಲ್ಲ ಟ್ರೀಸ್ನು ಅಮೇರಿಕನ್ಸ್ಗೆ ಮಾರಿದ್ರು. ದ ಪ್ರಾಬ್ಲಮ್ ವಾಸ್ ರಿಸಾಲ್ವ್ಡ್, ಬಟ್ ಇಟ್ ಟುಕ್ ಎ ಲಾಂಗ್ ಟೈಮ್. ಸೊ ಓನರ್ಶಿಪ್ಪು ಅಮೇರಿಕನ್ಸ್ಗೆ ಬಂತು, ಆದರೆ ಸ್ವಲ್ಪ ಟೈಮು ತಗೋತು.